ಓಕೆ, ಈ ವಿಡಿಯೋದಲ್ಲಿ ಬಂದು ನಾವು ರಿಮೇಟ್ ಬ್ಯಾಕ್ ಎಂಡ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ಪ್ರೀವಿಯಸ್ ವಿಡಿಯೋದಲ್ಲಿ ಬಂದು ನಾನು ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿ ನಾನು ಅಪ್ಲೈ ಮಾಡಿದಾಗ TF ಸ್ಟೇಟ್ ಫೈಲ್ ಬಂದು ನನಗೆ ಎಲ್ಲಿ ಕ್ರಿಯೇಟ್ ಆಯಿತು ಅಂತಂದರೆ ಲೋಕಲಲ್ಲಿ ಕ್ರಿಯೇಟ್ ಆಯಿತು. ಇದರಲ್ಲಿ ಬಂದು ನಾನು ಒಬ್ಬ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಈ ಲೋಕಲಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ ಓಕೆ, ಅದೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಇನ್ ಕೇಸ್ ಏನಾದರೂ ಒಂದೇ ಪ್ರಾಜೆಕ್ಟಲ್ಲಿ ಒಂದು 3 ಮೆಂಬರ್ಸ್ ವರ್ಕ್ ಮಾಡ್ತಾ ಇತ್ತು ಅಂತ ಅಂದರೆ, ಪರ್ಟಿಕ್ಯುಲರ್ ಆಗಿ ನೀವು TF ಸ್ಟೇಟ್ ಫೈಲ್ನ ಒಂದು ಸೆಂಟ್ರಲ್ ರೆಪಾಸಿಟರಿಲಿ ಇಕ್ಕಿ ಎಲ್ಲರಿಗೂ ಆಕ್ಸೆಸ್ ಕೊಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ನೀವು ರಿಮೋಟ್ ಬ್ಯಾಕ್ ಎಂಡ್ ಯೂಸ್ ಮಾಡ್ದೇ ಡೈರೆಕ್ಟ್ ಆಗಿ ನೀವು ಗಿಟ್ ಯೂಸ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಗಿಟ್ ಯೂಸ್ ಮಾಡ್ತೀರಾ. ನಾನು ಇಲ್ಲಿ ಏನು ಮಾಡಿದೆ ಅಂತಂದ್ರೆ, ಪ್ರೀವಿಯಸ್ ವಿಡಿಯೋದಲ್ಲಿ ಬಂದು ನಾನು ಒಂದು ಪ್ರಾಜೆಕ್ಟ್ನ ಅಪ್ಲೈ ಮಾಡಾದ್ಮೇಲೆ ಒಂದು TF ಸ್ಟೇಟ್ ಫೈಲು ಜನರೇಟ್ ಆಯಿತು. ಇದನ್ನ ತಂದು ನಾನು ಗಿಟ್ ಹಬ್ ಅಲ್ಲಿ ಒಂದು ರೆಪೋ ಅಲ್ಲಿ ಬಂದು ನಾನು ಪುಷ್ ಆಯಿತು. ಇಲ್ಲಿ ಬಂದು ಕರೆಂಟ್ TF ಸ್ಟೇಟ್ ಫೈಲ್ ಏನಿದೆ ಈ ರೆಪೋದಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಇನ್ನೊಬ್ಬ ಯಾರೋ ಒಬ್ಬ ಪ್ರಾಜೆಕ್ಟ್ ಎಂಪ್ಲಾಯಿ ಬಂದು ರಾಮ್ ಅನ್ನೋನು, ಅವನು ಬಂದು ಇದನ್ನ ಕ್ಲೋನ್ ಮಾಡ್ಕೊಳ್ತಾನೆ. ಕ್ಲೋನ್ ಮಾಡಿ ಅವನೇನ್ ಮಾಡ್ತಾನೆ, EC2 ಇನ್ಸ್ಟೆನ್ಸ್ ಅಲ್ಲಿ ಸಮ್ ಚೇಂಜಸ್ ಮಾಡ್ತಾನೆ. EC2 ಇನ್ಸ್ಟೆನ್ಸ್ ಮೊದಲು ಪ್ರೀವಿಯಸ್ ಏನಿತ್ತು ಅಂತ ಅಂದ್ರೆ ಜಸ್ಟ್ T2.nano ಅಂತ ಇತ್ತು. ಇದನ್ನ ಬಂದು ಅವನೇನ್ ಮಾಡ್ತಾನೆ, T2 ಲಾರ್ಜ್ಗೆ ಅವನು ಕನ್ವರ್ಟ್ ಮಾಡಿ ಅಪ್ಲೈ ಮಾಡಾದ್ಮೇಲೆ ಆ TF ಸ್ಟೇಟ್ ಫೈಲು ಜನರೇಟ್ ಆಗುತ್ತೆ. ಆ TF ಸ್ಟೇಟ್ ಫೈಲ್ ಜನರೇಟ್ ಆಗಿರೋದು ಬಂದು ಅವನ ಲೋಕಲ್ ರೆಪೋದಲ್ಲಿ ಇರುತ್ತೆ. ಅಂತ ಅಂದ್ರೆ ಅವ್ನ ಲೋಕಲ್ ಲ್ಯಾಪ್ಟಾಪ್ ಏನಿರುತ್ತೋ ಅಲ್ಲಿರುತ್ತೆ. ಇವನು ಈ ಪರ್ಟಿಕ್ಯುಲರ್ ಆಗಿ TF ಸ್ಟೇಟ್ ಫೈಲ್ ಜನರೇಟ್ ಆದ್ಮೇಲೆ ಇದನ್ನ ಬಂದು ಇವನು ಇಲ್ಲಿಗೆ ಪುಷ್ ಮಾಡಲೇಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಇವನು ಪುಷ್ ಮಾಡಲಿಲ್ಲ ಅಂತ ಅಂದ್ರೆ, ಇನ್ನೊಬ್ಬ ಏನ್ ಮಾಡ್ತಾನೆ ಅಂತ ಅಂದ್ರೆ, ಇಲ್ಲಿರೋದು ಏನು ಅಪ್ಡೇಟ್ ಇರುತ್ತೋ ಅದನ್ನ ಮಾತ್ರ ತಗೊಳ್ತಾನೆ. ಇಲ್ಲಿ ಇವ್ನು ಏನಾದ್ರು ಪುಷ್ ಮಾಡಿಲ್ಲ ಅಂತಂದ್ರೆ, ಈ ಪ್ರೀವಿಯಸ್ ಏನ್ ಚೇಂಜಸ್ ಆಗಿತ್ತು ಅಂದ್ರೆ T2 ನ್ಯಾನೋ ಇಂದ T2 ಲಾರ್ಜ್ ಏನ್ ಚೇಂಜ್ ಆಗಿತ್ತು ಆ ಕಾನ್ಫಿಗರೇಷನ್ TF ಸ್ಟೇಟ್ ಫೈಲ್ ಬಂದು ಇಲ್ಲಿ ಅಪ್ಡೇಟ್ ಆಗಿರಲ್ಲ. ಅವಾಗ ಇನ್ ಕೇಸ್ ಏನಾದ್ರು ಇವನು TF ಸ್ಟೇಟ್ ಫೈಲ್ ಅಲ್ಲಿ ಅದನ್ನ ಕ್ಲೋನ್ ಮಾಡಿ ತಿರ್ಗಾ ಇನ್ನೊಂದ್ಸರಿ ಅಪ್ಲೈ ಮಾಡ್ತು ಅಂತಂದ್ರೆ, ಪ್ರೀವಿಯಸ್ ಸ್ಟೇಟ್ ಏನಿತ್ತು ಅದೇ ಅಲ್ಲಿ ಅಪ್ಡೇಟ್ ಆಗ್ಬಿಡುತ್ತೆ. ಅಂದ್ರೆ T2 ನ್ಯಾನೋ ಏನಿದೆ ಅದೇ ಅಪ್ಡೇಟ್ ಆಗ್ಬಿಡುತ್ತೆ. ಇದು ಒಂದು ಇಲ್ಲಿ ನೀವು ಗಿಟ್ ರೆಪೋದಲ್ಲಿ ಸ್ಟೋರ್ ಮಾಡೋದ್ರಿಂದ ಇದೊಂದು ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಪ್ರೈವಸಿ. ಇನ್ ಕೇಸ್ ಏನಾದರೂ ನಿಮ್ಮ ಹತ್ರ 4 ಎಂಪ್ಲಾಯೀಸ್ಗಳಿರ್ತಾರೆ, ಅವ್ರ ಎಂಪ್ಲಾಯಿಗಳಿಗೆ ಬಂದು ನೀವು ಸಮ್ ಆಕ್ಸಿಸ್ನ ಕೊಟ್ಟಿರ್ತೀರಾ ಅಂತ ತಿಳ್ಕೊಡ್ರಿ ರೆಪೋದು. ಅಲ್ಲಿ ಬಂದು ಅವ್ರೇನಾದರೂ ಅದನ್ನ ಸ್ಟೇಟ್ ಫೈಲ್ನ ಬಂದು ಇನ್ ಕೇಸ್ ಏನಾದರೂ ಕ್ಲೋನ್ ಮಾಡಿದಾಗ ಏನಾದರೂ ಲೀಕ್ ಆಗೋ ಸಾಧ್ಯತೆ ಇರುತ್ತೆ. ಬೇಕಾದ್ರೆ ಅವರು ಎಲ್ಲೋ ಒಂದ್ ಕಡೆ ಕ್ಲೋನ್ ಮಾಡಿ ಇಟ್ಟು ಅಲ್ಲಿಂದ ಏನಾದ್ರು ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ಆ TF ಸ್ಟೇಟ್ ಫೈಲ್ ಏನಾದರೂ ಬೇರೆಯವ್ರಿಗೆ ಸಿಕ್ತು ಅಂತಂದ್ರೆ ಅದರಲ್ಲಿರೋ ಇನ್ಫಾರ್ಮೇಶನ್ ಎಲ್ಲ ಲೀಕ್ ಆಗೋ ಸಾಧ್ಯತೆ ಇರುತ್ತೆ. ಎಲ್ಲ ಸೆನ್ಸಿಟಿವ್ ಡೇಟಾ ಏನಿರುತ್ತೆ ಅದು ಲೀಕ್ ಆಗೋ ಸಾಧ್ಯತೆ ಇರುತ್ತೆ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೋಸ್ಕರ ನಾವು ರಿಮೋಟ್ ಬ್ಯಾಕ್ ಎಂಡ್ನ ಯೂಸ್ ಮಾಡ್ತೀವಿ. ಓಕೆ, ಈ ರಿಮೋಟ್ ಬ್ಯಾಕ್ ಎಂಡ್ ಅಲ್ಲಿ ಏನಿಲ್ಲ, ನಿಮಗೆ ಈ TF ಸ್ಟೇಟ್ ಫೈಲ್ ಏನಿದೆ ಅದು ನಿಮ್ದು ಲೋಕಲ್ PC ಅಥವಾ ಲೋಕಲ್ ರೆಪೋದಲ್ಲಿ ಅದು ಜನರೇಟ್ ಆಗಲ್ಲ. ಅದು ಡೈರೆಕ್ಟ್ ಆಗಿ S3 ಬಕೆಟ್ ಅಲ್ಲಿ ಜನರೇಟ್ ಆಗುತ್ತೆ. ಇನ್ ಕೇಸ್ ಏನಾದರೂ ಬೇರೆ ಎಂಪ್ಲಾಯಿಗಳಿಗೆ ಈ TF ಸ್ಟೇಟ್ ಫೈಲ್ದು ಪರ್ಮಿಷನ್ ಬೇಕು ಅಂತ ಅಂದ್ರೆ, ನಾವು IMA ರೂಲ್ ಅಸೈನ್ ಮಾಡಿ ಪರ್ಟಿಕ್ಯುಲರ್ ಆಗಿ ಅದೇ ಎಂಪ್ಲಾಯಿಗಳಿಗೆ ಅದೇ ಪರ್ಮಿಷನ್ ನಾವು ಅಸೈನ್ ಮಾಡ್ಬೋದು. ಆವಾಗ ಡೈರೆಕ್ಟ್ ಅವನು ಈ ಕ್ಲೋನ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಅವನು ಅಪ್ಲೈ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಅದೇನು ಕಾನ್ಫಿಗರೇಷನ್ ಬರುತ್ತೋ ಆಟೋಮೆಟಿಕ್ ಆಗಿ ಈ TF ಸ್ಟೇಟ್ ಫೈಲ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಈ ಮೊದಲು ಪ್ರೀವಿಯಸ್ ಏನು ಹೇಳಿದೆ ಆ ಪ್ರಾಬ್ಲಮ್ನ ಈ ರಿಮೋಟ್ ಬ್ಯಾಕ್ ಎಂಡ್ ಸಾಲ್ವ್ ಮಾಡುತ್ತೆ. ಅದೇ ರೀತಿ ನೆಕ್ಸ್ಟ್ ಬಂದು ನಾನು ಸ್ಟೇಟ್ ಲಾಕಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಮೊದಲು ಇದ್ರದ್ದು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನಾವು ರಿಮೋಟ್ ಬ್ಯಾಕ್ ಎಂಡ್ನ ಈ ಡೆಮೋದಲ್ಲಿ ನೋಡೋಣ. ಅದಕ್ಕೋಸ್ಕರ ನಾನು ಬಂದು ಇಲ್ಲಿ ಒಂದು ಬ್ಲ್ಯಾಂಕ್ ಫೋಲ್ಡರ್ ತಗೊಂಡಿದ್ದೀನಿ. ಇವಾಗ ಮೊದಲು ನಾನು ಪ್ರೊವೈಡರ್ನ ಕ್ರಿಯೇಟ್ ಮಾಡ್ತೀನಿ. provider.tf. ಓಕೆ, ಇದರೊಳಗಡೆ ಬಂದು ನಾನು ಪ್ರೊವೈಡರ್ ಕೊಡ್ತೀನಿ, ಪ್ರೊವೈಡರ್ AWS. ಅದಾದಮೇಲೆ ಬಂದು ನಾನು ರೀಸನ್ ಕೊಡ್ತೀನಿ. ರೀಸನ್ ಬಂದು US East 1. ಓಕೆ, ನೆಕ್ಸ್ಟು ಆಕ್ಸಿಸ್ ಕೀ, ಅದಾದಮೇಲೆ ಬಂದು ಸೀಕ್ರೆಟ್ ಕೀ. ಓಕೆ, ಸೇವ್. ಓಕೆ, ಇಲ್ಲಿ ಬಂದು ನಾನು ಆಕ್ಸಿಸ್ ಕೀನ ಕಾಪಿ ಪೇಸ್ಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಬಂದು ಸೀಕ್ರೆಟ್ ಕೀ. ಓಕೆ, ಇವಾಗ ಪ್ರೊವೈಡರ್ ಬ್ಲಾಕು ಕ್ರಿಯೇಟ್ ಆಯಿತು.
ನಮಗೆ ಇವಾಗ ಇದರಲ್ಲಿ ನೋಡ್ದಂಗೆ ನೀವು ಪರ್ಟಿಕ್ಯುಲರ್ ಆಗಿ ಮೊದಲು ಒಂದು S3 ಬಕೆಟ್ನ ಕ್ರಿಯೇಟ್ ಮಾಡಬೇಕು. ಅದಾದಮೇಲೆ DynamoDB ಕ್ರಿಯೇಟ್ ಮಾಡಬೇಕು. DynamoDB ಬಂತು ಅಂತ ಅಂದರೆ ನೀವು ಸ್ಟೇಟ್ ಲಾಕ್ನ ಅಪ್ಲೈ ಮಾಡೋಕ್ಕೆ DynamoDB ಟೇಬಲ್ನ ಕ್ರಿಯೇಟ್ ಮಾಡ್ತೀವಿ. ಮೊದಲು ನಾವು S3 ಬಕೆಟ್ನ ಕ್ರಿಯೇಟ್ ಮಾಡೋಣ. ನಾನು ಬಂದು S3.tf ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟು ಅದ್ರ ಬದಲು ನಾನು ಕೆಲಸ ಮಾಡ್ತೀನಿ. ಸಪ್ರೇಟಾಗಿ ಕ್ರಿಯೇಟ್ ಮಾಡೋ ಬದಲು ನಾನು ಪ್ರೊವೈಡರ್ ಬ್ಲಾಕ್ ಕೆಳಗಡೆ S3 ಬಕೆಟ್ನ ಕ್ರಿಯೇಟ್ ಮಾಡ್ಬಿಡ್ತೀನಿ. ರಿಸೋರ್ಸ್ AWS_S3 ಬಕೆಟ್ ನೇಮ್ ಬಂದು ಚೆರ್ರಿ MU ಅಂತ ಮಾಡ್ಕೊಳ್ತೀನಿ. ಮತ್ತು ಬಕೆಟ್ ನೇಮು ಸೇಮ್ ಕೊಡ್ತೀನಿ. ನಾನು ಬಕೆಟ್ ನೇಮ್ ಬಂದು ಚೆರ್ರಿ MU ಅಂತ ಕೊಡ್ತೀನಿ. ನಿಮ್ಮ ಇಷ್ಟ, ನೀವೇನು ಬೇಕಾದ್ರೂ ಕೊಟ್ಕೋಬೋದು. ಓಕೆ, ಇವಾಗ ನಮಗೆ ಪ್ರೊವೈಡರ್ ಬ್ಲಾಕ್ ಆಯಿತು, ಮತ್ತು ಈ S3 ಬಕೆಟ್ ಆಯಿತು. ಮತ್ತು ನಾನು ಇನ್ನೊಂದು ರಿಸೋರ್ಸ್ ಕ್ರಿಯೇಟ್ ಮಾಡ್ತೀನಿ ಜಸ್ಟು ಡೆಮೋ ಪರ್ಪಸ್ಗೆ. ಒಂದು EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡೋಣ. AWS_instance. ಓಕೆ, ಇದು ಬಂದು EC2. ಓಕೆ, ರೀಸನ್ ಬಂದು US East 1 ಇರುತ್ತೆ. ನೆಕ್ಸ್ಟ್ ಬಂದು AMU ಅಂತ ತಗೊಳ್ಳೋಣ. ಓಕೆ, ಅದಾದಮೇಲೆ ಬಂದು ಇನ್ಸ್ಟೆಂಟ್ ಟೈಪ್ ಬಂದು T2.micro ತಗೊಳ್ಳೋಣ. ಓಕೆ, ಇವಾಗ ಬಂದು ನಾನು AMI ID ಬೇಕು ನನಗೆ. EC2 US East 1. ಜಸ್ಟ್ ಒಂದು AMI ID ತಗೊಳ್ತೀನಿ ನಾನು. Ubuntu. ಜಸ್ಟ್ ಇದನ್ನು ಕಾಪಿ ಪೇಸ್ಟ್ ಮಾಡ್ಕೊಳ್ತೀನಿ. ಕಾಪಿ. AMI ಬಂದು ಇದು. ಓಕೆ, ನಮ್ಗೆ ಇವಾಗ S3 ಬಕೆಟ್ ಕ್ರಿಯೇಟ್ ಆಯಿತು. ಅದೇ ರೀತಿ ಚೆರ್ರಿ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಬಂದು ನಿಮಗೆ ಸ್ಟೇಟ್ ಲಾಕ್ ಅಂದ್ರೇನು ಅದನ್ನು ಹೇಳ್ಕೊಡ್ತೀನಿ. ಓಕೆ, ಸ್ಟೇಟ್ ಲಾಕಿಂಗ್ ಅಂದರೆ ಏನಿಲ್ಲ. ಇಲ್ಲಿ ಒಬ್ಬ ಎಂಪ್ಲಾಯಿ ಇರ್ತಾನೆ ಮತ್ತು ಇನ್ನೊಬ್ಬ ಎಂಪ್ಲಾಯಿ ಇರ್ತಾನೆ. ಎಂಪ್ಲಾಯಿ 1, ಎಂಪ್ಲಾಯಿ 2. ಇಲ್ಲಿ ಬಂದು ನಮ್ಮದು S3 ಬಕೆಟಲ್ಲಿ TF ಸ್ಟೇಟ್ ಇರುತ್ತೆ. ಓಕೆನಾ. ಈ ಮೊದಲನೇ ಎಂಪ್ಲಾಯಿ ಬಂದು ಏನೋ ಒಂದು ಕಾನ್ಫಿಗರೇಷನ್ ಚೇಂಜ್ ಮಾಡಬೇಕಾಗಿರುತ್ತೆ. ಈ ಪ್ರಾಜೆಕ್ಟಲ್ಲಿ ಬಂದು ಕಾನ್ಫಿಗರೇಷನ್ ಚೇಂಜ್ ಮಾಡಬೇಕಾಗಿರುತ್ತೆ. ಅದೇ ಟೈಮು ಇವನೇನು ಮಾಡ್ತಾನೆ, ಮೊದಲನೇ ಎಂಪ್ಲಾಯಿ ಬಂದು ಟೆರಾಫಾರ್ಮ್ ಅಪ್ಲೈ ಅಂತ ಡೈರೆಕ್ಟು ಅಪ್ಲೈ ಮಾಡ್ತಾನೆ. ಎಟ್ ಎ ಟೈಮು ಇವನು ಏನೋ ಒಂದು ಕಾನ್ಫಿಗರೇಷನ್ ಚೇಂಜ್ ಮಾಡಬೇಕಾಗಿರುತ್ತೆ. ಅವನು ಬಂದು ಡೈರೆಕ್ಟಾಗಿ ಎಟ್ ಎ ಟೈಮು ಇಬ್ಬರನ್ನು ಒಂದೇ ಟೈಮಲ್ಲಿ ಅಪ್ಲೈ ಹೊಡಿತಾರೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ, ಈ ಟೆರಾಫಾರ್ಮ್ಗೆ ಕನ್ಫ್ಯೂಸ್ ಆಗುತ್ತೆ ಯಾವುದನ್ನು ಮೊದಲು ತಗೋಬೇಕು ಅಂತ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ, ಈ ಥರ ಕಾನ್ಫ್ಲಿಕ್ಟ್ ಸಿಚುವೇಶನ್ ನಾವು ಸಾಲ್ವ್ ಮಾಡೋಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಸ್ಟೇಟ್ ಲಾಕಿಂಗ್ನ ಯೂಸ್ ಮಾಡ್ತೀವಿ. ಯಾರು ಮೊದಲು ಅಪ್ಲೈ ಮಾಡಿರ್ತಾರೋ ಆ ಸಮಯದಲ್ಲಿ ಡೈರೆಕ್ಟಾಗಿ ಸ್ಟೇಟ್ ಲಾಕ್ ಅನ್ನೋದು ಒಂದು ID ಜನ್ರೇಟ್ ಆಗಿ ಅದು ಬಂದು ಇದಕ್ಕೆ ಅಸೈನ್ ಆಗಿಬಿಡುತ್ತೆ. ಅಂದರೆ ಎಂಪ್ಲಾಯಿ 1ಗೆ ಅಸೈನ್ ಆಗಿಬಿಡುತ್ತೆ. ಇವನು ಅದೇ ಟೈಮ್ಗೆ ಅಪ್ಲೈ ಮಾಡಿದ್ರು ಇವ್ನಿಗೆ ಏನಾದರೂ ಸ್ಟೇಟ್ ಲಾಕ್ ಏನಾದರೂ ಅಸೈನ್ ಆಗಿಬಿಡ್ತು ಅಂತಂದರೆ ಇವನಿಗೆ ಒಂದು ಎರರ್ ತೋರಿಸುತ್ತೆ, ಈ ಥರ ಯಾರೋ ಸ್ಟೇಟ್ ಲಾಕ್ ಮಾಡಿದ್ದಾರೆ, ನೀವು ಇದು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಿ ಅಂತ. ಇವಂದು ಸ್ಟೇಟ್ ಲಾಕ್ ಎಲ್ಲ ಎಲ್ಲ ಅಪ್ಲೈ ಆಗಿ ಎಲ್ಲ ಫೈನಲೈಸ್ ಆದಮೇಲೆ ಈ ಸ್ಟೇಟ್ ಲಾಕ್ ಏನಿದೆ ಅದು ರಿಮೂವ್ ಆಗುತ್ತೆ. ರಿಮೂವ್ ಆದ ತಕ್ಷಣವೇ ನೆಕ್ಸ್ಟು ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಸಡನ್ ಆಗಿ ಅದು ಆಕ್ಯುಪೈ ಆಗುತ್ತೆ. ಓಕೆ, ಇವಾಗ ಸ್ಟೇಟ್ ಲಾಕ್ ಅನ್ನೋದು ಗೊತ್ತಾಯ್ತು ನಿಮಗೆ. ನೆಕ್ಸ್ಟ್ ಬಂದು ನಾನು DynamoDBನ ಒಂದು ಕ್ರಿಯೇಟ್ ಮಾಡ್ತೀನಿ. ಇಲ್ಲೇನೆ ಡೈರೆಕ್ಟು ರಿಸೋರ್ಸ್ ಡೈನಮೋ. ಓಕೆ, ಬದಲು ಬಂದು ನಾನು ಇಲ್ಲಿ ಕೋಡ್ನ ಕಾಪಿ ಮಾಡ್ತೀನಿ. DynamoDBದು DynamoDB
ಟೇಬಲ್. ಓಕೆ, ಇಲ್ಲಿ ನೋಡ್ಬೋದು. ಇದರಲ್ಲಿ ಬಂದು ನಾನು ಇದಿಷ್ಟನ್ನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡಿಕೊಂಡು ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇಟ್ಕೊಳ್ತೀನಿ. ಮಿಕ್ಕಿದೆಲ್ಲ ಡಿಲೀಟ್ ಮಾಡ್ತೀನಿ. ಇದು ಬೇಕಾಗಿಲ್ಲ ನಮಗೆ. ಓಕೆ, ಇದು ಬೇಕಾಗಿಲ್ಲ. ಓಕೆ, ಅಟ್ರಿಬ್ಯೂಟ್ 1 ಸಾಕು. ಓಕೆ, ನೆಕ್ಸ್ಟ್ ಬಂತು ಅಂತ ಅಂದರೆ ಇದು ಬೇಕಾಗಿಲ್ಲ ನಮಗೆ. ಇದು ಬೇಕಾಗಿಲ್ಲ. ಓಕೆ, ಇದು ಬಿಲ್ಲಿಂಗ್ ಮೂಡ್ ಬಂದು ಪೇ ಪರ್ ರಿಕ್ವೆಸ್ಟ್. ಓಕೆ, ಯೂಸರ್ ಐ ಡಿ ಬದಲು ನಾನು ಲಾಕ್ ಐ ಡಿ ತಗೊಳ್ತೀನಿ. ಲಾಕ್ ಐ ಡಿ, ಇದನ್ನು ಲಾಕ್ ಐ ಡಿಗೆ ಚೇಂಜ್ ಮಾಡ್ತೀನಿ, ಮತ್ತು ಇದನ್ನು ಲಾಕ್ ಐ ಡಿಗೆ ಚೇಂಜ್ ಮಾಡ್ತೀನಿ, ಮತ್ತು ಇದನ್ನು ಲಾಕ್ ಐ ಡಿಗೆ ಚೇಂಜ್ ಮಾಡ್ತೀನಿ. ನಿಮ್ಮ ಇಷ್ಟ, ನೀವೇನು ಬೇಕಾದ್ರೂ ಇಟ್ಕೋಬೋದು, ಇದನ್ನು ಮತ್ತು ಇದನ್ನು. ಓಕೆ, ಇದು ನೇಮ್ ಬಂದು ನೇಮನ್ನು ನಾನು ಲಾಕ್ ಐ ಡಿಗೆ ಅಂತ ಇಟ್ಕೊಳ್ತೀನಿ, ಅದು ಕನ್ಫ್ಯೂಸ್ ಬೇಡ. ಓಕೆ, ಇವಾಗ ನೋಡ್ಬೋದು S3 ಬಕೆಟು ಮತ್ತು ಡೈನಮೋ DB ಮತ್ತು EC2 ಇವು ಮೂರನ್ನು ಕ್ರಿಯೇಟ್ ಮಾಡೋಣ. ಇವಾಗ ಮೊದಲು ನಾನು ಟೆರಾಫಾರ್ಮ್ ಇನಿಟ್ ಮಾಡ್ತೀನಿ. ಓಕೆ, ಟೆರಾಫಾರ್ಮ್ ಈಸ್ ನಾಟ್ ರೆಕಗ್ನೈಸ್ಡ್ ದಿ. ಓಕೆ, ಟೆರಾಫ್ರಮ್ ಅಂತ ಹಾಕಿದ್ದೀನಿ. ಟೆರಾಫಾರ್ಮ್. ನೆಕ್ಸ್ಟ್ ಬಂದು ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡೋಣ. ಅದು ಬಂದು ಬ್ಯಾಕ್ ಎಂಡ್ಗೆ .tf. ಬ್ಯಾಕ್ ಎಂಡು ಅಂದರೆ S3 ಬಕೆಟ್ಗೆ ನಾವು ಸ್ಟೋರ್ ಮಾಡ್ತೀವಿ, ಮತ್ತು ಸ್ಟೋರ್ ಮಾಡಿ ಮತ್ತು ಅದಕ್ಕೆ ಲಾಕ್ನ ಅಪ್ಲೈ ಮಾಡ್ತೀವಿ. ಇನ್ ಕೇಸ್ ಏನಾದರೂ ಯಾರಾದರೂ ಯೂಸ್ ಮಾಡ್ತಾಯಿತ್ತು ಅಂತಂದರೆ 2 ಮೆಂಬರ್ಸು, ಅದು ಪರ್ಟಿಕ್ಯುಲರಾಗಿ ಯಾರು ಫಸ್ಟು ರಿಕ್ವೆಸ್ಟ್ ಮಾಡಿರ್ತಾರೋ ಅವ್ರಿಗೆ ಲಾಕ್ ಅಪ್ಲೈ ಆಗುತ್ತೆ. ಇನ್ನು ಮಿಕ್ಕಿದವರು ವೆಯ್ಟ್ ಮಾಡಬೇಕಾಗುತ್ತೆ, ಅದ್ರ ಲಾಕ್ ರಿಲೀಸ್ ಆಗೋ ತನಕ ಆಕ್ಯುಪೈ ಆಗಿರೋದು. ಓಕೆ, ಟೆರಾಫಾರ್ಮ್ ಅಪ್ಲೈ ಮತ್ತು ಆಟೋ ಅಪ್ರೂವ್ ಕೊಡ್ತೀನಿ. ಆಟೋ ಅಪ್ರೂವ್. ಓಕೆ, ಇಲ್ಲಿ ನೋಡ್ಬೋದು ಟೆರಾಫಾರ್ಮ್ ಸ್ಟೇಟ್ ಎನೇಬಲ್ ಆಗಿದೆ. ಇದು ಬಂದು ಲೋಕಲಲ್ಲಿದೆ. ಓಕೆ, ಡೈನಮೋ DB ಕ್ರಿಯೇಟಿಂಗ್ 3 ಕ್ರಿಯೇಟ್ ಆಗ್ತಾಯಿದೆ. ಇವಾಗ ಹೋಗ್ಬಿಟ್ಟು ಚೆಕ್ ಮಾಡೋಣ. ಇನ್ಸ್ಟೆನ್ಸ್. ಓಕೆ, ಒಂದು ಪೆಂಡಿಂಗ್ ಸ್ಟೇಟ್ ಇದೆ, ಕ್ರಿಯೇಟ್ ಆಗ್ತಾಯಿದೆ. ಅದೇ ರೀತಿ S3 ಬಕೆಟ್ ನೋಡೋಣ. S3 ಬಕೆಟು ಚೆರ್ರಿ MU ಅನ್ನೋದು ಕ್ರಿಯೇಟ್ ಆಗಿದೆ. ಓಕೆ, ಬ್ಲ್ಯಾಂಕ್ ಇದೆ. ಇನ್ನೂ ನಾವು ಬ್ಯಾಕ್ ಎಂಡು ಏನಿದೆ ಇನ್ನೂ ಕಾನ್ಫಿಗರ್ ಮಾಡಿಲ್ಲ. ಕಾನ್ಫಿಗರ್ ಮಾಡಾದ್ಮೇಲೆ ಇಲ್ಲೂ ಪುಷ್ ಆಗುತ್ತೆ ಅದು TF ಸ್ಟೇಟು. ಅದಾದಮೇಲೆ ಡೈನಮೋ DB ಚೆಕ್ ಮಾಡೋಣ. ಡೈನಮೋ DB. ಓಕೆ, 3 ಆ್ಯಡೆಡ್ ಅಂತ ಬರ್ತಾಯಿದೆ. EC2, S3 ಮತ್ತು ಡೈನಮೋ DB. ಓಕೆ, ಟೇಬಲ್ಸ್. ಇಲ್ಲಿ ನೋಡ್ಬೋದು ಲಾಕ್ ಐ ಡಿ ಅನ್ನೋದು ಕ್ರಿಯೇಟ್ ಆಗಿದೆ. ಓಕೆ, ಎಕ್ಸ್ಪ್ಲೋರ್ ಟೇಬಲ್ ಐಟಮ್. ಓಕೆ, ಇನ್ನೂ ಯಾವುದು ಕ್ರಿಯೇಟ್ ಆಗಿಲ್ಲ. ಓಕೆ, ಲಾಕ್ ಇನ್ನೂ ಅಪ್ಲೈ ಆಗಿಲ್ಲ. ಇವಾಗ ಬ್ಯಾಕ್ ಎಂಡನ್ನ ಕ್ರಿಯೇಟ್ ಮಾಡೋಣ. ಇವಾಗ ನಮಗೆ S3 ಬಕೆಟು ಕ್ರಿಯೇಟ್ ಆಯಿತು, ಮತ್ತು ಇದನ್ನು ನೀವು ಮೊದಲು ಕ್ರಿಯೇಟ್ ಮಾಡಿ ಇಕ್ಬೇಕಷ್ಟೇ, ಅವಾಗಷ್ಟೇ ನೀವು ಬ್ಯಾಕ್ ಎಂಡ್ ಅಪ್ಲೈ ಮಾಡೋಕ್ಕಾಗೋದು. ಲಾಕ್ ಐ ಡಿ ಅಂದರೆ ಡೈನಮೋ DB ಟೇಬಲು ಮತ್ತು ಯಾವ್ದಾದ್ರು ಒಂದು ರಿಸೋರ್ಸ್ ಇರಬೇಕು, ಪ್ಲಸ್ S3 ಬಕೆಟು ಕ್ರಿಯೇಟ್ ಆಗಿರ್ಬೇಕು. ಇವಾಗ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಇವಾಗ ಬ್ಯಾಕ್ ಎಂಡ್ಗೆ ಹೋಗೋಣ. ಬ್ಯಾಕ್ ಎಂಡ್ಗೆ ಬಂದು ನಾನು ಕೋಡ್ ಇಲ್ಲಿಂದನೇ ಕಾಪಿ ಮಾಡ್ಕೊಳ್ತೀನಿ. ಜಸ್ಟ್ ನೀವು ಬ್ಯಾಕ್ ಹೋಗಿ S3 ಬ್ಯಾಕ್ ಎಂಡ್ ಅಂತ ಕೊಟ್ಟರೆ ನಿಮಗೆ ಸ್ಟಾರ್ಟಿಂಗ್ ತೋರಿಸುತ್ತೆ ಇಲ್ಲಿ. ಓಕೆ, ಇದನ್ನು ಕಾಪಿ ಮಾಡ್ಕೊಳ್ತೀನಿ S3 ಬ್ಯಾಕ್ ಎಂಡು. ಓಕೆ, ಇಲ್ಲಿ ನೋಡ್ಬೋದು ಬ್ಯಾಕ್ ಎಂಡ್ ಬಂದು S3. ಬಕೆಟ್ ನೇಮ್ ಬಂದು ನಾನು ಇದನ್ನು ಕೊಡ್ತೀನಿ, ಚೆರ್ರಿ MU. ಓಕೆ, ಅದರೊಳಗಡೆ ಬಂದು ನೀವು ಯಾವ ಥರ ಸ್ಟೋರ್ ಆಗಬೇಕು ಅಂತ ನೀವು ಫೋಲ್ಡರ್ ಬೇಕಾದ್ರೆ ಕ್ರಿಯೇಟ್ ಮಾಡಿ ಅದರೊಳಗಡೆ ಬೇಕಾದ್ರೆ ಸ್ಟೋರ್ ಮಾಡ್ಬೋದು. ಈ ರೀತಿ ನೀವು ಪ್ರಾಡ್ ಅಂತ ಕ್ರಿಯೇಟ್ ಮಾಡಿ ಇದ್ರೊಳಗಡೆ ಪ್ರಾಡ್ದು ಟೆರಾಫಾರ್ಮ್ ಸ್ಟೇಟ್ ಫೈಲ್ನ ಸೇವ್ ಮಾಡ್ಬೋದು. ಬಟ್ ನಾನು ಡೈರೆಕ್ಟಾಗಿ ಈ ಸ್ಟೇಟ್ ಫೈಲ್ ಏನಿದೆ ಇದನ್ನು ರೀನೇಮ್ ಮಾಡಿ ಇದ್ರದ್ದು ನೇಮ್ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ ಅಲ್ಲಿ. ಓಕೆ, US East 1. ಅದಾದಮೇಲೆ ಬಂದು ಇಲ್ಲಿ ನಾವು ಸ್ಟೇಟ್ ಏನು ಲಾಕ್ ಮಾಡೋಕ್ಕೆ ನಾವು
ಡೈನಮೋಟಿಬಲ್ ಕ್ರಿಯೇಟ್ ಮಾಡಿದ್ವಲ್ಲ ಅದ್ರದ್ದು ಟೇಬಲ್ ನೇಮ್ ಕೊಡಬೇಕಾಗುತ್ತೆ ನೀವು. ಟೇಬಲ್ ನೇಮ್ ಬಂದು ಲಾಕ್ ಐ ಡಿ. ಓಕೆ, ಪೇಸ್ಟ್, ಸೇವ್ ಅಂತ ಕೊಟ್ಟು ಇವಾಗ ಜಸ್ಟು ಇನಿಟ್ ಮಾಡಬೇಕಾಗುತ್ತೆ. ಇನಿಟ್ ಮಾಡಿದಾಗ ಬ್ಯಾಕ್ ಎಂಡು ಇನ್ಶಿಯಲೈಸ್ ಆಗುತ್ತೆ. ಇನಿಟ್ ಸ್ವಲ್ಪ ಟೈಮ್ ತಗೊಳುತ್ತೆ ಇದು. ಓಕೆ, ಅಕ್ವೈರಿಂಗ್ ಸ್ಟೇಟ್ ಲಾಕು, ಎಸ್. ಓಕೆ, ಸಕ್ಸಸ್ ಅಂತ ಬಂತು. ಓಕೆ, ರಿಡ್ಯೂಸಿಂಗ್ ಸ್ಟೇಟ್ ಲಾಕು. ಇಲ್ಲಿ ನೋಡಿ, ಜಸ್ಟ್ ನೀವೇನೇ ಒಂದು ಅಪ್ಲೈ ಮಾಡಿದ್ರು ಕಾನ್ಫಿಗರೇಷನ್ ಅಥವಾ ಇನಿಟ್ ಮಾಡಿದ್ರು ಮೊದಲು ಸ್ಟೇಟ್ ಲಾಕ್ನ ಅಪ್ಲೈ ಮಾಡುತ್ತೆ, ಅಕ್ವೈರ್ ಮಾಡ್ಕೊಳ್ಳುತ್ತೆ. ಅಕ್ವೈರ್ ಆದಮೇಲೆ ಇದೆಲ್ಲ ಏನು ಪ್ರೋಸೆಸ್ ಏನಿದೆ ಅಂತಂದರೆ ಈ TF ಸ್ಟೇಟ್ನ ಪುಷ್ ಮಾಡಿ ಅಥವಾ ಏನು ಕಾನ್ಫಿಗರೇಷನ್ ನೀವು ಚೇಂಜ್ ಮಾಡಿದ್ರು ಚೇಂಜ್ ಎಲ್ಲ ಆದಮೇಲೆ ಅಷ್ಟೇ ನಿಮಗೆ ಇದೇನಿದೆ ಇದು ಸ್ಟೇಟು ರಿಲೀಸ್ ಆಗೋದು. ಓಕೆ, ರಿಲೀಸಿಂಗ್ ಇಲ್ಲಿ ನೋಡ್ಬೋದು ಸ್ಟೇಟ್ ಲಾಕು. ಇದು ಬಂದು ನೀವು ಇಲ್ಲಿ ನೋಡ್ಬೋದು ಯಾವುದರಲ್ಲಿ, ಇಲ್ಲಿ ನೀವು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಲಾಕ್ ಐ ಡಿ ಬಂದು ಸ್ಟ್ರಿಂಗು ನಾವು ಎಸ್ ಅಂತ ಸೆಲೆಕ್ಟ್ ಮಾಡೋದು ಅಟ್ರಿಬ್ಯೂಟಲ್ಲಿ ಇಲ್ಲಿ ನೋಡ್ಬೋದು. ಈ ಥರ ಇದು ಅಪ್ಲೈ ಆಗುತ್ತೆ ಇಲ್ಲಿಗೆ. ನೀವು ಯಾರೇ ಒಬ್ಬ ಇನ್ ಕೇಸ್ ಏನಾದರೂ ಅಪ್ಲೈ ಅಂತ ಕೊಟ್ಟರೆ ಸ್ಟಾರ್ಟಿಂಗು ಇಬ್ಬರಲ್ಲಿ ಯಾರು ಮೊದಲು ರಿಕ್ವೆಸ್ಟ್ ಸೆಂಡ್ ಮಾಡಿರ್ತಾರೆ ಅವ್ರಿಗೆ ಒಂದು ಸ್ಟೇಟ್ ಲಾಕ್ ಅಪ್ಲೈ ಆಗಿರುತ್ತೆ. ಅದೆಲ್ಲ ಅವ್ರದ್ದು ಏನಿದೆ ಪ್ರೋಸೆಸ್ ಅದೆಲ್ಲ ಕಂಪ್ಲೀಟಾಗಿ ಒಂದೆಲ್ಲ ಆ್ಯಡು ಅಥವಾ ಎಕ್ಸ್ಟ್ರಾ ಆದಮೇಲೆ ಅಷ್ಟೇ ನೀವು ನೆಕ್ಸ್ಟು ಎಂಪ್ಲಾಯ್ ಏನಿದೆ ಅವನು ಅಪ್ಲೈ ಮಾಡೋಕ್ಕಾಗೋದು. ಓಕೆ, ಇವಾಗ ಸ್ಟೇಟ್ ಫೈಲು ಎಲ್ಲಿ ಸ್ಟೋರ್ ಆಗಿದೆ ಅಂತ ನೋಡೋಣ. S3 ಬಕೆಟಲ್ಲಿ ಸ್ಟೋರ್ ಆಗಿದೆಯೋ ಸ್ಟೋರ್ ಆಗಿಲ್ವೋ ಅಂತ. S3. ಓಕೆ, ಬಕೆಟ್. ಓಕೆ, ಚೆರ್ರಿ ಇದ್ರೊಳಗಡೆ ಇಲ್ಲಿ ನೋಡ್ಬೋದು ಟೆರಾಫಾರ್ಮ್ ಸ್ಟೇಟ್ ಏನಿದೆ ಇದು ಇಲ್ಲಿ ಸ್ಟೋರ್ ಆಗಿದೆ. ಇವಾಗ ಬೇಕಾದರೆ ನೀವು ಇದು ಈ ಸ್ಟೇಟ್ ಫೈಲ್ನ ಇದನ್ನು ಡಿಲೀಟ್ ಮಾಡ್ಬೋದು ನೀವು. ಓಕೆ, ಇದು ಬ್ಯಾಕಪ್ಪು. ಓಕೆ, ಇವಾಗ ಒಂದು ಸರಿ ನೀಟ್ ಮಾಡಿ ಚೆಕ್ ಮಾಡೋಣ. ಇಲ್ಲಿ ನೋಡಿ, ಇನ್ಶಿಯಲೈಸ್ ಮಾಡಿದಾಗ ಅದು ಬಂದು ತಗೊಳ್ತಾ ಇರೋದು ಬ್ಯಾಕ್ ಎಂಡಿಂದ, ಇದರಿಂದ S3 ಬಕೆಟು ಮತ್ತು ಟೆರಾಫಾರ್ಮ್ TF ಸ್ಟೇಟಿಂದ. ಓಕೆ, ಇಲ್ಲಿ ನೋಡಿ, ನಾನಿಲ್ಲಿ ಸ್ಟೇಟ್ ಫೈಲ್ನ ಡಿಲೀಟ್ ಮಾಡಿದ್ರು ಇಲ್ಲಿ ಬೇಕಾದರೂ ನೀವು ಟೆರಾಫಾರ್ಮ್ ಶೋ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ನಿಮಗೆ. ಓಕೆ, ಇಲ್ಲಿ ನೋಡ್ಬೋದು ಇದೆಲ್ಲ ನಿಮ್ಮದು ಟೆರಾಫಾರ್ಮ್ ಏನಿದೆ ಸ್ಟೇಟ್ ಫೈಲ್ದು ಇನ್ಫಾರ್ಮೇಷನ್ ಇದ್ದು ಎಲ್ಲ ತೋರಿಸ್ತಾ ಇದೆ ನೋಡಿ. AWS DynamoDB ಟೇಬಲಿಂದ ಲಾಕ್ ಐ ಡಿ ಮತ್ತು ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಇಲ್ಲೇ ತೋರಿಸ್ತಾ ಇದೆ ನೋಡಿ. ಈ ರೀತಿ ಇಲ್ಲಿ ಯಾವುದೇ ಥರ ಸ್ಟೇಟ್ ಫೈಲ್ ಇಲ್ಲ, ಬಟ್ ನಾವೇನು ಮಾಡ್ತಾಯಿದ್ವಿ ಸ್ಟೇಟ್ ಫೈಲ್ ಬಂದು ಇಲ್ಲಿಂದ ಇದು ಮಾಡ್ತಾಯಿದ್ದೀವಿ ಅಷ್ಟೇ, ಯೂಸ್ ಮಾಡ್ತಾಯಿದ್ದೀವಿ ಅಷ್ಟೇ. ಇನ್ನೊಬ್ಬ ಬೇಕಾದರೆ ಬೇರೆ ಇದರಿಂದ ಬೇಕಾದರೂ ಬೇರೆ ಲ್ಯಾಪ್ಟಾಪಿಂದ ಬೇಕಾದರೂ ಈ ಸ್ಟೇಟ್ ಫೈಲ್ನ ಫೆಚ್ ಮಾಡಿ ಈ ಸ್ಟೇಟ್ ಫೈಲ್ನ ಮಾಡಿಫೈ ಮಾಡ್ಬೋದು ಅವನು. ಓಕೆ, ನೆಕ್ಸ್ಟ್ ಬಂತು ಅಂತಂದರೆ ನಾನು ಪ್ರೊಡಕ್ಷನ್ನು ಮತ್ತು ಡಿಪ್ಲಾಯ್ಮೆಂಟ್ ಅದೆಲ್ಲ ಮೊದಲು ತೋರಿಸಿದ್ನಲ್ಲ ಡೆವಲಪ್ಮೆಂಟು, ಅದನ್ನು ಯಾವ ರೀತಿ ಸಪ್ರೇಟ್ ಸ್ಟೇಟ್ ಫೈಲ್ನ ಇಲ್ಲಿ ಸ್ಟೋರ್ ಮಾಡಿ ಯೂಸ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ.